ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರ ಉಚ್ಚನಾಗಿ ಮೀನದರಲ್ಲಿ ಹೋಗುವಂಥ ವಿಶ್ಲೇಷಣೆ. ಶುಕ್ರ ಗ್ರಹವು ಮೀನದಲ್ಲಿ ತನ್ನ ಉಚ್ಚ ರಾಶಿಯಲ್ಲಿ ಇರುವಂತಹ ಒಂದು 24 ದಿನಗಳ ವಿಶ್ಲೇಷಣೆಯನ್ನು ಈಗ ಮಾಡಲಿದ್ದೇನೆ. ಇದೇ ಮಾರ್ಚ್ 1ರ ರಾತ್ರಿ ಅಂದರೆ ಕ್ಯಾಲೆಂಡರ್ ಅನುಸಾರ ಮಾರ್ಚ್ 2ನೇ ತಾರೀಕು ರಾತ್ರಿ ಸುಮಾರು ಅಲ್ಲಿ 12:39 ಶುಕ್ರನ ರಾಶಿ ಪರಿವರ್ತನೆ ಆಗುತ್ತೆ. ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಶುಕ್ರನದು ಒಂದು ತಿಂಗಳಿಗೊಮ್ಮೆ ಆಗ್ತಾ ಇರುವಂಥದ್ದು. ವಕ್ರಗತಿಯನ್ನು ಹೊರತುಪಡಿಸಿ ವಕ್ರಗತಿ ಇದ್ದಾಗ ಕೆಲವೊಮ್ಮೆ 45 ದಿನ ಅಥವಾ 60 ದಿನಗಳು ಸಹ ಇರುವಂಥದ್ದು ಇರುತ್ತೆ ವಕ್ರಗತಿ. ಆದರೆ ಈಗ ರುಜುಗತಿಯಲ್ಲಿ ಶುಕ್ರನಿದ್ದಾನೆ. ಆತನು ಕುಂಭದಿಂದ ಈಗ ಮೀನಕ್ಕೆ ಪ್ರವೇಶ ಮಾಡುವಂಥದ್ದು. ಮೀನರಾಶಿಯು ಶುಕ್ರನ ಉಚ್ಚ ಸ್ಥಾನ ಎಂದು ಪರಿಗಣಿಸಲ್ಪಟ್ಟಿದೆ. ಶುಕ್ರನು ಅಲ್ಲಿ ಮೀನದಲ್ಲಿ ಇದ್ದಾಗ ಅನೇಕ ರೀತಿಯ ಉತ್ತಮ ಪ್ರಭಾವಗಳು ಸಾರ್ವತ್ರಿಕವಾಗಿಯೂ ಜೊತೆಗೆ ರಾಶಿಗಳ ಮೇಲೆ ಉತ್ತಮವಾದ ಪ್ರಭಾವಗಳು ಬರ್ತವೆ. ಉಚ್ಚ ಶುಕ್ರನು ಈ ಅನೇಕ ಧನಕನಕ ಕಾರಕನು, ಅನೇಕ ಶುಭ ಕಾರ್ಯಗಳಿಗೆ ಕಾರಕನು, ಮಂಗಲ ಕಾರ್ಯಗಳಿಗೆ ಕಾರಕನು, ವಿವಾಹದ ಒಂದು ಭಾಗ್ಯ ಅಥವಾ ಕಂಕಣ ಭಾಗ್ಯ ಅಂತ ನಾವು ಹೇಳ್ತೇವೆ, ಅದಕ್ಕೆ ಕಾರಕನು ಆಗಿದ್ದಾನೆ. ಅದೇ ರೀತಿ ಸ್ತ್ರೀ ಪುರುಷರ ಮಧ್ಯದಲ್ಲಿನ ವಿಶೇಷವಾದ ಸಂಬಂಧಗಳು ಎಲ್ಲ ಸರಿದೂಗುವಂಥದ್ದು, ದಂಪತಿಗಳ ಮಧ್ಯೆ ಉತ್ತಮವಾದ ಸಾಮರಸ್ಯಗಳು ಮಾಡುವಂಥದ್ದು, ವಿಶೇಷವಾದ ಮನೋರಂಜನಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಜೊತೆಗೆ ವಸ್ತ್ರ ಆಭರಣ, ಚಿನ್ನ ಬೆಳ್ಳಿ ಮುಂತಾದ ಲೋಹಗಳ ಒಂದು ವಿಚಾರ ಇರ್ಬೋದು. ಅದೇ ರೀತಿ ಅನೇಕ ರೀತಿಯ ವ್ಯಾಪಾರ ಉದ್ಯಮ ವಹಿವಾಟು ಇವೆಲ್ಲವೂ ಈ ಶುಕ್ರನು ಮೀನದಲ್ಲಿದ್ದಾಗ ಉಚ್ಚ ಅಂದರೆ ತುಂಬ ಒಂದು ಮೇಲ್ಮಟ್ಟದಲ್ಲಿ ಲಾಭವನ್ನು ಮಾಡುವಂಥದ್ದಾಗಲಿ ಅಥವಾ ಉತ್ತಮವಾದ ಫಲಿತಾಂಶವನ್ನು ಕೊಡುವಂತಹ ಸಾಧ್ಯತೆ. ಈ ಸಾರ್ವತ್ರಿಕ ಫಲ ಅನ್ನೋದು ಇದು ಎಲ್ಲರಿಗೂ ಸಿಗುವಂಥದ್ದು. ಅಂದರೆ ಇಲ್ಲಿ ರಾಶಿಗಳ ಭೇದ ಇಲ್ಲದೆ ಯಾವುದೇ ಗ್ರಹಗಳಾಗಲಿ ಅದರ ಒಂದು ಸಾರ್ವತ್ರಿಕ ಫಲ ಅಂತಾರೆ. ಸಾರ್ವತ್ರಿಕ ಅಂದರೆ ಸಾರ್ವಜನಿಕವಾಗಿ ಯಾವ ರೀತಿ ಒಂದು ಸರ್ಕಾರ ಅಥವಾ ಒಂದು ಆಡಳಿತ ತನ್ನ ಪ್ರಜೆಗಳಿಗೆ ಒಂದು ಕಾನೂನನ್ನು, ಒಂದು ನಿಯಮವನ್ನು, ನೀತಿಯನ್ನು ತರುತ್ತೋ ಅಥವಾ ಒಂದು ಸೌಲಭ್ಯವನ್ನು, ಸೌಕರ್ಯವನ್ನು ಕೊಡುತ್ತೋ, ಅದೇ ರೀತಿ ಈ ಗ್ರಹಗಳ ಒಂದು ಸಾರ್ವತ್ರಿಕ ಪ್ರಭಾವ ಸಹ ಕೆಲವೊಮ್ಮೆ ಉತ್ತಮ ಇದ್ದಾಗ ಅದರ ಉತ್ತಮ ಪ್ರಭಾವ ಎಲ್ಲರಿಗೂ ಸಿಗುತ್ತೆ. ರಾಶಿಗಳಿಗೆ ಅನುಗುಣ ಕೆಲವೊಮ್ಮೆ ವ್ಯತ್ಯಾಸಗಳು ಆದರೂ ಸಹಿತ ಆ ಸಾರ್ವತ್ರಿಕ ಪ್ರಭಾವ ಎಲ್ಲರಿಗೂ ಅನ್ವಯವಾಗುವಂತೆ ಶುಕ್ರನ ಉಚ್ಚ ಸ್ಥಾನದಲ್ಲಿ 24 ದಿನಗಳಿರ್ತಾನೆ. ಅಂದರೆ ಮಾರ್ಚ್ 25ರವರೆಗೆ, ಮಾರ್ಚ್ 1ರ ರಾತ್ರಿ ಆತನು ಅಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದರೆ ಮುಂದೆ ಮಾರ್ಚ್ 25ರವರೆಗೂ ಮೀನದಲ್ಲೇ ಇರುವಂಥದ್ದು. ಅನೇಕ ರೀತಿಯ ಒಂದು ಅಭಿವೃದ್ಧಿಯ ಕಾರ್ಯಗಳು, ಜನರಿಗೆ ಖುಷಿ ಕೊಡುವಂಥ ಕಾರ್ಯಗಳು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು ಅಥವಾ ವ್ಯಾಪಾರ ಉದ್ಯಮಗಳು ಪ್ರಗತಿಯಾಗುವಂಥದ್ದು, ಪ್ರವಾಸ ಯಾತ್ರೆ, ಪ್ರವಾಸ ತಾಣಗಳ ಸಂದರ್ಶನ ಮಾಡುವಂಥದ್ದು, ಪ್ರಸಿದ್ಧ ವ್ಯಕ್ತಿಗಳನ್ನು ಭೇಟಿ ಹೋಗುವಂಥ ಅವಕಾಶಗಳು ಸಿಗುವಂಥದ್ದು. ಇನ್ನು ಯಾರು ಮನೋರಂಜನಾ ಕ್ಷೇತ್ರ, TV, ಸಿನಿಮಾ, ಮಾಧ್ಯಮ, ಸೆಲೆಬ್ರಿಟಿ ಮುಂತಾದ ಅಥವಾ ಕಲಾರಂಗದಲ್ಲಿ ಕಲಾವಿದರು, ಸಾಹಿತಿಗಳು ಮುಂತಾದವರಿಗೆ ಅವರಿಗೂ ಈ ಒಂದು ತಿಂಗಳ ಅವಧಿಯಲ್ಲಿ 24 ದಿನಗಳಲ್ಲಿ ಹೊಸ ಅವಕಾಶಗಳು ಅಥವಾ ಇಷ್ಟು ದಿನ ನಿಮಗೆ ಬಾಕಿ ಇದ್ದಂಥ ಏನಾದರೂ ನಿಮಗೆ ಸವಲತ್ತುಗಳು ಈಗ ಸಿಗುವಂಥದ್ದು. ಅದು ಹಣಕಾಸಿನ ಮೂಲ ಇರ್ಬೋದು ಅಥವಾ ಕೆಲವು ಪ್ರಶಸ್ತಿ, ಪುರಸ್ಕಾರ, ಗೌರವ ಇತ್ಯಾದಿಗಳು ಸಹ ಸಿಗುವಂಥದ್ದು. ಹಾಗಾಗಿ ಹಲವಾರು ಕ್ಷೇತ್ರದವರಿಗೆ ಶುಕ್ರನು ಈ ಬಾರಿ ಮೀನದಲ್ಲಿದ್ದಾಗ ಉತ್ತಮ ಫಲವನ್ನು ಕೊಡ್ತಾನೆ. ಇನ್ನು ಶೈಕ್ಷಣಿಕ ಕ್ಷೇತ್ರ, ವಿದ್ಯಾಕ್ಷೇತ್ರ ಅಥವಾ ಯಾವುದೇ ರೀತಿಯ ಎಜುಕೇಷನ್ ಫೀಲ್ಡಲ್ಲಿರೋರಿಗೆ ಸಹ ಬಹಳಷ್ಟು ಉತ್ತಮವಾದ ಅವಕಾಶಗಳು ಅಥವಾ ಗುರು ಸ್ವರೂಪದವರಿಗೆ, ಟೀಚರು, ಲೆಕ್ಚರರು, ಪ್ರೊಫೆಸರು ಅಥವಾ ಮುಂತಾದ ಈ ಶಿಕ್ಷಣ ವೃತ್ತಿಗೆ ಸಂಬಂಧಪಟ್ಟರು ಅಥವಾ ಅಂಥ ಕ್ಷೇತ್ರದಲ್ಲಿರೋರಿಗೆ ಈ ಒಂದು ಅವಧಿಯಲ್ಲಿ ಹೊಸ ಅವಕಾಶಗಳು ಬರ್ತವೆ ಅಥವಾ ನಿಮಗೇನಾದ್ರು ಪ್ರಮೋಷನೋ, ಬಡ್ತಿನೋ ಮುಂತಾದೆಲ್ಲ ಸೌಕರ್ಯಗಳು ಸಿಗ್ತವೆ. ಹಾಗಾಗಿ ಈ ಒಂದು ಅವಕಾಶ ಬಹಳ ಉತ್ತಮವಾಗಿರುವಂಥದ್ದು. 24 ದಿನಗಳ ಅವಧಿ ಸಾರ್ವತ್ರಿಕವಾಗಿ ಶುಕ್ರನು ಉಚ್ಚನಾಗಿರ್ತಾನೆ. ಆ ಉಚ್ಚ ಶುಕ್ರನು ಇಲ್ಲಿ ಶನಿ ಯುತಿಯ ಪಡೆದಿದ್ದಾನೆ. ಆದರೆ ಶನಿ ಮಹಾರಾಜರು ರೀತಿ ಪಡೆದರೂ ಶುಕ್ರನಿಗೂ ಯಾವುದೇ ರೀತಿಯ ವೈರತ್ವ, ದ್ವೇಷಗಳು ಇರುವುದಿಲ್ಲ. ಶುಕ್ರನಿಗೂ ಶನಿಗೂ ಮೈತ್ರಿಯೂ ಸಹ ಇರುವಂಥ ಕಾರಣ ಅಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳನ್ನು ಆಗುವುದಿಲ್ಲ. ಹಾಗಾಗಿ ಅನೇಕ ಉತ್ತಮ ಪ್ರಭಾವಗಳು ಶುಕ್ರನ ಈ ಒಂದು ಗೋಚಾರದಲ್ಲಿ ಸಾರ್ವತ್ರಿಕವಾಗಿ ಅನುಭವಕ್ಕೆ ಬರಬಹುದಾಗಿದೆ. ಇನ್ನು ರಾಶಿಗಳ ಮೇಲೆ ಒಂದೊಂದಾಗಿ ಪ್ರಭಾವವನ್ನು ಗಮನಿಸಿದಾಗ ಮೊದಲನೇದಾಗಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯಸ್ಥಾನ ಅಥವಾ ನಷ್ಟದ ಸ್ಥಾನ ಅಂತ ಹೇಳ್ತಾರೆ. ಆದರೆ ವಿಶೇಷವಾಗಿ ಶುಕ್ರನು ಅಷ್ಟಮ ಅಥವಾ ವ್ಯಯಸ್ಥಾನದಲ್ಲಿದ್ದರೂ ಜನ್ಮದಲ್ಲಿದ್ದರೂ ಅಂಥದ್ದೇನು ಕೆಟ್ಟದೇನು ಫಲವನ್ನು ಕೊಡೋದಿಲ್ಲ. ಆತನು ಮಿಶ್ರ ಫಲವನ್ನು ಕೊಡ್ಬೋದಾಗಿದೆ ಮೇಷರಾಶಿಯವರಿಗೆ. ಮಿಶ್ರ ಫಲ ಅಂದರೆ ನಿಮಗೆ ಹಣಕಾಸು ಎಲ್ಲ ಬರುತ್ತೆ, ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಬಂದ ಹಣವನ್ನು ನೀವು ದುರುಪಯೋಗ ಅಥವಾ ದುಂದುವೆಚ್ಚ ಮಾಡುವಂಥ ಬುದ್ಧಿ ಸಹ ಬರ್ಬೋದು.
ಅಥವಾ ಯಾವುದೇ ರೀತಿಯ ಒಂದು ದುಶ್ಚಟಗಳಿಗೆ ಅಥವಾ ದುಷ್ಟ ಮಿತ್ರರ ಅಥವಾ ದುಷ್ಟ ಸಹವಾಸಗಳ ಒಂದು ಪ್ರೇರಣೆಯಿಂದ ನೀವು ಹಣವನ್ನು ಪೋಲು ಮಾಡುವಂಥದ್ದು ಅಥವಾ ದುಂದುವೆಚ್ಚ ಅಥವಾ ದುರುಪಯೋಗ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಅಲ್ಲಿ ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಇರುವ ಕಾರಣ ಇಂತಹ ಒಂದು ವಿಚಾರದ ಬಗ್ಗೆ ಮೇಷರಾಶಿಯವರಿಗೆ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಆದಾಯ, ವ್ಯಾಪಾರ, ಉದ್ಯಮ ಅಥವಾ ಹಣಕಾಸಿನ ಆಗಮ ಅಂತ ಹೇಳ್ತಾರಲ್ಲ, ಅವೆಲ್ಲ ಚೆನ್ನಾಗಿರ್ತದೆ. ಆದರೆ ಬಂದ ಹಣವನ್ನು ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಅಂದ್ಕೊಳ್ಬೇಕಾಗತ್ತೆ. ಯಾಕಂದರೆ ನಿಮಗೆ ಈಗ ಹಣವನ್ನು ದುಂದುವೆಚ್ಚ ದುರುಪಯೋಗ ಮಾಡೋದು ಅಥವಾ ತಪ್ಪಾದ ಹೂಡಿಕೆ ಮಾಡೋದು ನೋಡ್ತೇವೆ. ನಾವು ಕೆಲವೊಮ್ಮೆ ಈ ಷೇರುಗಳಲ್ಲಿ ನಮಗೆ ಎಷ್ಟು ಸಿಗುತ್ತೆ, ಈ ಷೇರುಗಳಲ್ಲಿ ಹಾಕಿದರೆ ರಾತ್ರೋರಾತ್ರಿ ನಾವು ಕೋಟ್ಯಾಧಿಪತಿ ಆಗ್ಬೋದು ಅಂಥದ್ದೆಲ್ಲ ಯಾವುದೇ ಭ್ರಮೆ ಹುಟ್ಟಿಸುವಂಥದ್ದು ಮಾಹಿತಿ ಆಗಲಿ ಅಥವಾ ಸುಳ್ಳು ಮಾಹಿತಿ ಆಗಲಿ ನಿಮಗೆ ಬಂದು, ಅಥವಾ ಅಂಥ ಒಂದು ಆಮಿಷ ಅಂದರೆ ನಿಮಗೆ ಆಸೆ ಹುಟ್ಟುತ್ತೆ, ಅಂದರೆ ನಮ್ಮ ಹಣವನ್ನು ಅದನ್ನು ತಕ್ಷಣವಾಗಿ ಅದನ್ನು ದುಪ್ಪಟ್ಟು ಮಾಡ್ಬೋದು ಅನ್ನೋದಂತ. ಹಾಗಾಗಿ ಅಂಥ ಯಾವುದೇ ಮನಿ ಡಬ್ಲಿಂಗ್ ವಿಚಾರಗಳಿಗಾಗಲಿ ಇನ್ನಿತರ ವಿಚಾರಗಳಿಗೆ ಹೋಗಿದರೆ ಅದರಿಂದ ನೀವು ಸ್ವಯಂಕೃತವಾಗಿ ನೀವು ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು 24 ದಿನಗಳಲ್ಲಿ ನಿಮಗೆ ಆದಾಯಕ್ಕೆ, ಉದ್ಯೋಗಕ್ಕೆ ಯಾವುದೇ ರೀತಿಯ ಆಪತ್ತು ಕೊರತೆ ಇಲ್ಲ. ಆದರೆ ನೀವಾಗಿನ ಆಪತ್ತನ್ನು ತಂದುಕೊಳ್ಳದಂತೆ ಎಚ್ಚರ ಗಮನಿಸಿರುತ್ತೆ. ಯಾಕಂದರೆ ನಿಮಗೆ ಈ ಕಾಲದಲ್ಲಿ ಅಲ್ಲಿ ಒಂದು ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಇರುವ ಕಾರಣ ಇಂತಹ ಬುದ್ಧಿಯೆಲ್ಲ ಬರುತ್ತೆ. ನಾವೇ ಒಂದು ಸ್ವಯಂಕೃತವಾಗಿ ಅಲ್ಲಿ ಒಂದು ಸಂಚಿಗೆ ಅಥವಾ ಮೋಸಕ್ಕೆ ಬಲಿ ಬೀಳುವಂಥದ್ದು. ಹಾಗಾಗಿ ಅಂಥ ಯಾವುದೇ ರೀತಿಯ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಉಳಿದಂತೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಶುಕ್ರನಿಂದ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು. ಮುಂದೆ ವೃಷಭ ರಾಶಿಗೆ ಈ ಬಾರಿ ನಿಮ್ಮ ರಾಶಿಯಾಧಿಪತಿ ಉಚ್ಚ ಶುಕ್ರ, ಅದರಲ್ಲೂ ನಿಮಗೆ ಈ ಬಾರಿ ಆತ ಕೊಡುವಂಥದ್ದು ಅತ್ಯುನ್ನತವಾದ ಲಾಭದ ಫಲ. ಈ ವೃಷಭ ರಾಶಿಯವರು ಎಲ್ಲರೂ ಇದ್ದಾರೆ, ಅವರು ಉದ್ಯೋಗಿಗಳಿರ್ಬೋದು, ವ್ಯಾಪಾರಿಗಳಿರ್ಬೋದು, ಸ್ವಂತ ಉದ್ಯಮ ಮಾಡೋರಿರ್ಬೋದು, ಕೃಷಿಕರು ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳವರಿಗೆ ಈ ಒಂದು ಶುಕ್ರನು ಈ ಬಾರಿ ಅತ್ಯುತ್ತಮವಾದ ಲಾಭಸ್ಥಾನದ ಫಲವನ್ನು ಕೊಡ್ತಾನೆ. ಅಂತಹ ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ. ಈ ಅವಧಿ 24 ದಿನದ್ದು ನಿಮಗೆ ಕಡಿಮೆ ಅಂತ ಅನ್ನಿಸ್ಬೋದು. ಆದರೆ ಆ 24 ದಿನಗಳಲ್ಲಿ ನಿಮಗೆ ಹಲವಾರು ನಿಮ್ಮ ವರ್ಷದ್ದು ಅಥವಾ ನಿಮ್ಮ ಜೀವಮಾನದ ಹಲವಾರು ಉತ್ತಮ ಪ್ರಯೋಜನಗಳು ಈಗ ಆಗ್ಬೋದು. ಅತ್ಯುತ್ತಮವಾದ ನಿಮಗೆ ಹಣಕಾಸಿನ ಎಲ್ಲ ಆದಾಯ ಚೆನ್ನಾಗಿರುತ್ತೆ, ವ್ಯಾಪಾರಿಗಳಿಗೆ ವ್ಯಾಪಾರ ಅತ್ಯುತ್ತಮವಾಗಿರುತ್ತೆ, ಹೊಸ ಆರ್ಡರ್ಗಳು ಸಿಗೋದು, ಹೊಸ ಲಿಂಕ್ಗಳು ನಮಗೆ ಸಿಗುವಂಥದ್ದು, ಹಣಕಾಸಿನ ಮೂಲಗಳು ದುಪ್ಪಟ್ಟಾಗುವಂಥದ್ದು, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ನಿಮ್ಮ ಪಡೆಗೆ ಬರುವಂಥದ್ದು. ಅಲ್ಲದೆ ಯಾವುದೇ ಪ್ರಯತ್ನಗಳು ಈಗ ನಿಮ್ಮ ಉದ್ಯೋಗಕ್ಕಿರ್ಬೋದು, ವ್ಯಾಪಾರಕ್ಕಿರ್ಬೋದು, ಅಥವಾ ವಿದೇಶಕ್ಕೆ ಹೋಗುವಂಥದ್ದು, ವಿದೇಶದ ಉದ್ಯೋಗ, ವಿದೇಶದ ಶಿಕ್ಷಣ, ಈ ರೀತಿ ಯಾವುದೇ ಪ್ರಯತ್ನಗಳಿಗೆ ಅಥವಾ ಉದ್ಯೋಗವನ್ನು ಬದಲಿಸುವಂಥದ್ದು ಎಲ್ಲ ಪ್ರಯತ್ನಗಳಲ್ಲಿ ಈಗ ಸಫಲತೆ ಅಂದರೆ ಸಕ್ಸಸ್ ರೇಟ್ ಭಾಳ ಅದ್ಭುತವಾಗಿದೆ. ಯಾಕಂದರೆ ಇಂಥ ಅವಕಾಶ ಎಲ್ಲ ಮತ್ತೆ ಮತ್ತೆ ಸಿಗುವಂಥದ್ದಲ್ಲ. ಅದರಲ್ಲೂ ಈಗ ನಿಮಗೆ ಶನಿ ಇದ್ದಾರೆ, ಶನಿಯೂ ಸಹ ನಿಮಗೆ ಲಾಭದಲ್ಲಿ ಇರುವಂಥದ್ದು, ಅದು ಅಪರೂಪಕ್ಕೆ ಸಿಗುವಂಥ ಸನ್ನಿವೇಶ. ಶನಿ ಶುಕ್ರರು ಏಕಕಾಲದಲ್ಲಿ ಲಾಭದಲ್ಲಿ ಇರುವಂಥ ಏಕೈಕ ರಾಶಿ ಇದು. ಜೀವಮಾನದಲ್ಲಿ 1-2 ಬಾರಿ ಸಿಗುವಂಥ ಅವಕಾಶಗಳಿರುತ್ತೆ. ಯಾಕಂದರೆ ಶನಿ ಮಹಾರಾಜರು ಅವರು 30 ವರ್ಷಕ್ಕೊಮ್ಮೆ ಅಷ್ಟೇ ಇಂಥ ಒಂದು ರಾಶಿ ಪರಿವರ್ತನೆ ಮಾಡೋದು ಅಥವಾ ಲಾಭ ಸ್ಥಾನಕ್ಕೆ ಬರುವಂಥದ್ದು. ಹಾಗಾಗಿ ಜೀವನದಲ್ಲಿ 1-2 ಬಾರಿ ಸಿಗುವಂಥ ಅವಕಾಶ ಇರುವಂಥದ್ದು. ಅದು ಜೀವಮಾನದ ಒಂದು ಅಪೂರ್ವವಾದ ಅವಕಾಶ ಈ ಬಾರಿ ಬಂದಿದೆ. ಶುಕ್ರ ನಿಮಗೆ ಅದ್ಭುತವಾದ ಸುಖವನ್ನು, ಲಾಭವನ್ನು, ಜೀವನ ಕೊಡ್ತಾನೆ. ಎಲ್ಲ ವರ್ಗದವರಿಗೂ, ಅದರ ವ್ಯಾಪಾರ, ಉದ್ಯೋಗ, ಶಿಕ್ಷಣ ಅಥವಾ ವೃತ್ತಿ ಯಾವುದೇ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರದವರಿಗೆ ವೃಷಭ ರಾಶಿಯವರಿಗೆ ಅದ್ಭುತವಾದ ಶುಕ್ರನು, ಅದು ನಿಮ್ಮ ರಾಶಿಯಾಧಿಪತಿ ಆತನಾಗಿದ್ದಾನೆ, ಆತನ ಉಚ್ಚದಲ್ಲೇ ಇದ್ದಾನೆ. ಹಾಗಾಗಿ ಅನೇಕ ನಿಮ್ಮ ಒಂದು ಬೇಡಿಕೆಗಳು, ಕನಸುಗಳು ಇವಾಗ ಈಡೇರುವಂಥ ಸಾಧ್ಯತೆ ಇರುತ್ತೆ. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ಅಥವಾ ನಿಮ್ಮ ಉದ್ಯಮವನ್ನು ಈಗ ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ, ಹೊಸದರ ಆರಂಭದ ಅವಕಾಶ, ಜೊತೆಗೆ ಕೌಟುಂಬಿಕವಾಗಿಯೂ ಸಾಂಸಾರಿಕವಾಗಿಯೂ ಉತ್ತಮವಾದ ಬಾಂಧವ್ಯ ಇರುತ್ತೆ. ದಂಪತಿಗಳ ಮಧ್ಯೆ ಇರ್ಬೋದು, ಅಥವಾ ನಿಮ್ಮ ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ, ಪ್ರವಾಸ ಅಥವಾ ಇನ್ನಿತರ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಿಕೆ, ಈ ರೀತಿ ಹಲವಾರು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಈ ಒಂದು 24 ದಿನಗಳಲ್ಲಿ. ವೃಷಭದವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಕೊಬೋದು. ಇನ್ನು ಮಿಥುನ ರಾಶಿಗೆ ಈ ಒಂದು ಕರ್ಮಸ್ಥಾನದಲ್ಲಿ ಅಲ್ಲಿ ಶುಕ್ರನು ಮಿಶ್ರ ಫಲದಾಯಕನಾಗಿದ್ದಾನೆ. ಅಂದರೆ ಆತನು ನಿಮಗೆ ಹೆಚ್ಚೇನು ಅಲ್ಲಿ ಉಪಯೋಗ ಆಗುವಂಥ ವಿಚಾರಗಳು ಬರೋದಿಲ್ಲ, ಕೆಲವೊಮ್ಮೆ ಅದು ವಿರುದ್ಧವಾದ ಫಲಗಳು ಸಹ ಆಗ್ಬೋದಾಗಿದೆ. ಯಾಕಂದರೆ ಅಲ್ಲಿ ಮಾತಿನ ಕಲಹ, ವಾಗ್ವಾದಗಳು ಬರುವಂಥದ್ದು. ಆತನು ದಶಮದಲ್ಲಿದ್ದಾಗ ಅಲ್ಲಿ ವಾಗ್ವಾದ ಕಲಹಗಳಿಗೆ ಕಾರಕನಾಗುವಂಥದ್ದು. ಅಂದರೆ ತಂದೆ ಮಕ್ಕಳ ಜೊತೆಗೆ, ತಾಯಿ ಜೊತೆಗೆ, ಅಥವಾ ನಿಮ್ಮ ಬಂಧುಗಳ ಜೊತೆಗೆ, ಅಥವಾ ಪತಿ ಪತ್ನಿಯರು, ಅಥವಾ ಇನ್ನಿತರ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಸಹ ಇರ್ಬೋದು. ಅಂತ ಮತ್ತು ಮಾತಿನ ಚಕಮಕಿ ಮತ್ತು ಕಲಹಗಳು ಬರ್ಬೋದು. ಅಥವಾ ನೀವು ಸುಮ್ಮನಿದ್ದರೂ ಅವರಾಗಿ ನಿಮ್ಮ ಮೇಲೆ ಜಗಳವನ್ನು ಕಾಯುವಂಥದ್ದು, ಅವರಾಗಿ ನಿಮ್ಮ ಮೇಲೆ ಕಾಲು ಕೆರೆದು ಜಗಳಕ್ಕೆ ಬರುವಂಥದ್ದು, ಅಥವಾ ಅವರಾಗಿ ನಿಮ್ಮ ಮೇಲೆ ಅಪವಾದ ಆರೋಪಗಳನ್ನು ಮಾಡುವಂಥದ್ದು, ಅಥವಾ ಸುಳ್ಳು ಮಿಥ್ಯಾರೋಪ ಅಂಥ ಆರೋಪಗಳೆಲ್ಲ ಬರುವಂಥದ್ದು. ಮನಸ್ಸಲ್ಲಿ ಚಿಂತೆ, ಆತಂಕ ಎಲ್ಲ ಸ್ವಲ್ಪ ಹೆಚ್ಚಾಗುತ್ತೆ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ಶುಕ್ರನ ಈ ಫಲಿತಾಂಶ ಮಿಥುನ ರಾಶಿಯವರಿಗೆ ಅಷ್ಟೊಂದು ಪ್ರಯೋಜನಕಾರಿ ಇಲ್ಲ, ಕೆಲವೊಮ್ಮೆ ವಿರುದ್ಧವಾಗಿ ಸಹ ಆಗ್ಬೋದಾಗಿದೆ. ಹಣಕಾಸು, ಆರೋಗ್ಯದಲ್ಲಿ ಅಂಥದ್ದೇನು ಗಂಭೀರ ಸಮಸ್ಯೆ ಇಲ್ಲ, ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಈ ವ್ಯತ್ಯಾಸಗಳು ಬರ್ಬೋದು. ಮಾತು, ನಡವಳಿಕೆ, ಬಾಂಧವ್ಯ ಇವೆಲ್ಲ ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ ಮಿಥುನ ರಾಶಿಯವರು. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ, ದೇವತಾ ಪ್ರಾರ್ಥನೆ ಈ ಒಂದು 24 ದಿನಗಳಲ್ಲಿ ನೀವು ಸಹ ಮಾಡಬೇಕಾಗತ್ತೆ.
ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಈ ಒಂದು ಭಾಗ್ಯಸ್ಥಾನದಲ್ಲಿ ಬಹಳ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಬೇರೆ ಬೇರೆ ಕಾರಣಗಳಿಂದ ಕಟಕ ರಾಶಿಯವರಿಗೆ ಅನೇಕ ರೀತಿಯ ಏರುಪೇರುಗಳು ಇದ್ದರೂ ಈ ಒಂದು 24 ದಿನಗಳ ಅವಧಿ ನಿಮಗೆ ಶುಕ್ರನು ಬಹಳ ಪೂರಕವಾಗಿ ಉತ್ತಮವಾಗಿ ಕೊಡ್ತಾನೆ. ಅನೇಕ ರೀತಿಯ ಹಣಕಾಸು ಆಗಮನ, ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನೀವು ಯಾರಿಗಾದರೂ ಕೊಟ್ಟಂಥ ಹಣ ನಿಮಗೆ ಮರಳಿ ಬರುವಂಥ ಸಾಧ್ಯತೆ, ಅದೇ ರೀತಿ ಆರ್ಥಿಕವಾದ ಪ್ರಯೋಜನಗಳು ನಿಮಗೆ ಬೇರೆ ಬೇರೆ ಮೂಲಗಳಿಂದ ಆಗುವಂಥದ್ದು. ವ್ಯಾಪಾರ, ಉದ್ಯಮ, ಶಿಕ್ಷಣ ಯಾವುದರಲ್ಲೂ ಸಹ ಉತ್ತಮವಾದ ಫಲ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಯುವ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಸಹ ಅನೇಕ ಅವಕಾಶಗಳು ಅಂದರೆ ಚಾನ್ಸ್ಗಳು ಸಿಗ್ಬೋದು. ಅದು ಜಾಬ್ನದಿರ್ಬೋದು, ಅಥವಾ ಹೈಯರ್ ಸ್ಟಡಿದಿರ್ಬೋದು, ಅಥವಾ ವೈವಾಹಿಕ ಅಂದರೆ ವಿವಾಹಕ್ಕೆ ಅನುಕೂಲವಾಗುವಂಥ ಪ್ರಮೇಯಗಳಿರ್ಬೋದು. ಈ ರೀತಿ ನಿಮ್ಮ ಹಲವಾರು ಕನಸುಗಳು ಈಡೇರಲಿಕ್ಕೆ ಶುಕ್ರನು ಈ ಬಾರಿ ನಿಮಗೆ ಅದ್ಭುತವಾಗಿ ಭಾಗ್ಯಸ್ಥಾನದ ಸಹಾಯ ಮಾಡ್ತಾಯಿದ್ದಾನೆ. ಜೊತೆಗೆ ಅನೇಕ ರೀತಿಯ ವಿರುದ್ಧ ಲಿಂಗದವರಿಂದ ನಿಮಗೆ ಆಗುವಂಥ ಪ್ರಯೋಜನಗಳು, ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಆಗುವಂತಹ ಒಂದು ಲಾಭ ಪ್ರಯೋಜನಗಳು ಈಗ ಇಮ್ಮಡಿ ಆಗುತ್ತೆ. ವ್ಯಾಪಾರ ಉದ್ಯೋಗದವರಿಗೆ ಸಹ ಹಾಗೆ ಅವರೊಂದು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ಈಗ ಉತ್ತಮವಾಗಿ ಲಾಭವನ್ನು ತಂದುಕೊಡುತ್ತೆ. ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಸಹ ಚೆನ್ನಾಗಿ ಇರುವಂಥದ್ದು. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳು ಶುಕ್ರನು ಈ ಬಾರಿ 24 ದಿನಗಳ ಅವಧಿಯಲ್ಲಿ ನಿಮಗೆ ಕೊಡ್ತಿದ್ದೇನೆ. ಮಾರ್ಚ್ 1ರಿಂದ 25ರವರೆಗಿನ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಅಪರೂಪಕ್ಕೆ ಸಿಕ್ಕಂಥ ಅವಕಾಶ, ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಕೋಬೋದು. ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮ ಅಥವಾ 8ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ. ಇಲ್ಲಿ ಅಷ್ಟಮದಲ್ಲಿ ಉತ್ತಮ ಫಲ ಕೊಡುವಂಥ ಶುಕ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನೆಲ್ಲ ಕೊಡ್ತಾನೆ. ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ಅಥವಾ ಇನ್ನಿತರ ಯಾವುದೇ ವರ್ಗದವರಿಗೆ ಸಹ ಅವರವರೊಂದು ಕ್ಷೇತ್ರದಲ್ಲಿ ಪ್ರಗತಿ ಅಂದರೆ ತುಂಬ ಒಂದು ಇಂಪ್ರೂವ್ಮೆಂಟ್ ಇರುತ್ತೆ. ಎಲ್ಲ ಬಿಸ್ನೆಸ್ಗಳು ಈಗ ಹಿಂದೆ ಡಲ್ ಆಗಿದ್ದು ಈಗ ಸ್ವಲ್ಪ ಬೇಗನೆ ಚೇತರಿಕೆ ಆಗುವಂಥದ್ದು, ಹೊಸ ಕಾಂಟ್ರಾಕ್ಟು, ಹೊಸ ಆರ್ಡರ್ಗಳು ಇತ್ಯಾದಿ ಎಲ್ಲ ಸಿಗುವಂಥದ್ದು. ಅಲ್ಲದೆ ಈ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಚಾನ್ಸ್ಗಳು, ಅವರಿಗೆ ಅವಕಾಶಗಳು ಸಿಗುವಂಥದ್ದು. ಅವರ ಒಂದು ಏನು ಪ್ರತಿಭೆಗೆ ಪುರಸ್ಕಾರ, ಬಹುಮಾನ, ಪ್ರೈಸ್ ಎಲ್ಲ ಬರುವಂಥದ್ದು. ಅಥವಾ ಉನ್ನತ ಮಟ್ಟದ ಸಾಧನೆ ಮಾಡಲಿಕ್ಕೆ ಅವಕಾಶಗಳು, ಅಥವಾ ಉನ್ನತ ಶಿಕ್ಷಣದ ಅವಕಾಶ ಬರುತ್ತೆ. ಇನ್ನು ಶುಭ ಕಾರ್ಯಗಳು ನಿಗದಿಯಾಗುವಂಥ ಸಾಧ್ಯತೆ. ಶುಭ ಕಾರ್ಯ ಅಂದರೆ ಮದುವೆ, ಮುಂಜಿ ಅಥವಾ ಗೃಹ ಪ್ರವೇಶ ಇತ್ಯಾದಿಗಳು, ವಸ್ತ್ರ, ಆಭರಣ ಇತ್ಯಾದಿ, ಚಿನ್ನ ಇತ್ಯಾದಿ ಕೊಳ್ಳುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ನಿರೀಕ್ಷೆ ಮಾಡ್ಬೋದಾಗಿದೆ. ಸಿಂಹರಾಶಿಯವರಿಗೆ ಈಗ ಗುರುಬಲ ಸಹ ಅನುಕೂಲತೆ ಸಹ ಉತ್ತಮವಾಗಿರೋ ಕಾರಣ ಆ ಗುರು ಶುಕ್ರರೆಂಬಂತಹ ಒಂದು 2 ಅತ್ಯಂತ ಪ್ರಬಲವಾದ ಶುಭ ಗ್ರಹಗಳು ಅದರ ಒಂದು ಒಟ್ಟೊಟ್ಟಿಗೆ ಸಿಗುವಂಥದ್ದೆಲ್ಲ ಅಪರೂಪದ ಸನ್ನಿವೇಶ ಇರುತ್ತೆ. ಕೆಲವೇ ರಾಶಿಗಳಿಗೆ ಮಾತ್ರ ಈ ಒಂದು ಚಾನ್ಸ್ ಸಿಗುತ್ತೆ. ಅಂಥದ್ರಲ್ಲಿ ನಿಮಗೂ ಈಗ ಸಿಕ್ಕಿದೆ. ಸಿಂಹರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಒಂದು ಚಲನೆ ಅಷ್ಟೊಂದು ಉತ್ತಮವಾಗಿ ಬರ್ತಲ್ಲ ಈ ಬಾರಿ. ಸಪ್ತಮದಲ್ಲಿ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಕಾರಣ ಸಪ್ತಮದಲ್ಲಿ ಅಲ್ಲಿ ಕುಜನು ಕಲಹಕಾರಕ, ವಿವಾದಕಾರಕ, ನಾನಾ ರೀತಿಯ ಕಷ್ಟ, ನಷ್ಟ ಮತ್ತು ವಿಘ್ನಗಳ ಕಾರಕನಾಗ್ಬೋದಾಗಿದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಇವೆಲ್ಲ ಫಲಗಳು ಸ್ವಲ್ಪ ಈಗ ವಿರುದ್ಧ ಅಥವಾ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇರುತ್ತೆ. ಎಷ್ಟು ದಿನ ಚೆನ್ನಾಗಿದ್ದ ನಿಮ್ಮ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಹದಗೆಡ್ಬೋದು. ಅದು ನಿಮಗೆ ಬರಬೇಕಾದ ಹಣಗಳು ಯಾವುದೇ ಕಾರಣದಲ್ಲಿ ವಿಳಂಬ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಮಾತಿನ ಒಪ್ಪಂದ ಇವೆಲ್ಲ ಮುರಿದು ಬೀಳುವಂಥದ್ದು. ಬಂಧು ಬಾಂಧವರ ಜೊತೆಗೆ ಏನಾದರೂ ನಿಮಗೆ ಮಾತಿನ ಚಕಮಕಿ ಕೊರತೆಗಳು ಆಗುವಂಥದ್ದು. ಜೊತೆಗೆ ಪತಿ ಪತ್ನಿಯರಲ್ಲಿ ಸಹ ಹಾಗೆ ಅನೇಕ ರೀತಿಯ ಕಲಹ, ವಾಗ್ವಾದಗಳು ಆಗುವಂಥದ್ದು. ದಾಂಪತ್ಯ ಕಲಹ, ವಾಗ್ವಾದಗಳು ಆಗುವಂಥದ್ದು. ಪರಸ್ಪರಲ್ಲಿ ಭಿನ್ನಾಭಿಪ್ರಾಯ ಅಥವಾ ಅನುಮಾನ, ಸಂಶಯದ ಒಂದು ಭೂತಗಳು ಕಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆ ನಿಮ್ಮ ವೈಯಕ್ತಿಕ ಜೀವನದಲ್ಲೋ, ನಿಮ್ಮ ಆರ್ಥಿಕ ಅಂದರೆ ಹಣಕಾಸಿನ ವಿಚಾರದಲ್ಲೋ, ಜೊತೆಗೆ ಅನೇಕ ರೀತಿಯ ನಿಮ್ಮ ಬಾಂಧವ್ಯವನ್ನು ಹಾಳುಗೆಡುವಂಥ ವಿಚಾರಕ್ಕೂ ಆಗ್ಬೋದಾಗಿದೆ. ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ಮನೋನಿಯಂತ್ರಣ, ಮಾತು ನಿಯಂತ್ರಣ, ನಿಮ್ಮ ಬಾಂಧವ್ಯವನ್ನು ಸ್ವಲ್ಪ ಸರಿ ಇಟ್ಟುಕೊಳ್ಳುವಂಥದ್ದು. ಜೊತೆಗೆ ವಿನಾಕಾರಣ ಯಾರ ಜೊತೆಗೂ ವಾಗ್ವಾದ, ಕಲಹ ಮಾಡದಂತೆ ಎಚ್ಚರ ಗಮನಿಸಬೇಕು. ಅಥವಾ ಇತರರು ನಿಮ್ಮನ್ನು ಏನಾದರೂ ಒಂದು ಅವಮಾನಕ್ಕೆ ಅಥವಾ ನಿಮ್ಮ ವಿರುದ್ಧ ಆರೋಪಕ್ಕೆ ಸಂಚು ಮಾಡುವಂಥ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆಯೂ ಜಾಗರೂಕರಾಗಿರಬೇಕಾಗತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಈ ಒಂದು ಶುಕ್ರನ ಚಲನೆ ಅಷ್ಟೊಂದು ಪೂರಕವಾಗಿಲ್ಲ. ಎಲ್ಲ ವಿರುದ್ಧ ಪರಿಣಾಮಗಳಾಗ್ಬೋದು. ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಂತ ಅವಶ್ಯಕತೆ ಇರುತ್ತೆ. 24 ದಿನಗಳ ಅವಧಿಯಲ್ಲಿ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬಹುದಾಗಿದೆ. ತುಲಾರಾಶಿ ನಿಮ್ಮ ರಾಶಿಯಿಂದ 6ನೇ ಸ್ಥಾನದಲ್ಲಿ ಆಗುವಂಥದ್ದು. ಅನೇಕ ರೀತಿಯ ವಿರುದ್ಧ ಪರಿಣಾಮಗಳು 6ರಿಂದ ಆಗುತ್ತವೆ. ಶತ್ರು ಪೀಡೆ, ವಿಶೇಷವಾಗಿ ಅಲ್ಲಿ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ಇಷ್ಟು ದಿನ ನಿಮ್ಮಲ್ಲಿ ಬಾಂಧವ್ಯ ಚೆನ್ನಾಗಿದ್ದಂಥ ವ್ಯಕ್ತಿಗಳಿಗೆ ನಿಮ್ಮ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು. ಅದು ನಿಮ್ಮ ವಿರುದ್ಧ ಸಂಚು, ದೂರುಗಳನ್ನು ದಾಖಲಿಸುವಂಥದ್ದು. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಈಗ ವೈಫಲ್ಯ ಅಂದರೆ ಅಲ್ಲಿ ಫೇಲಿಯರ್ಗಳು ಆಗುವಂಥದ್ದು. ಹಣಕಾಸಿನ ಖರ್ಚು ವಿಪರೀತ ಆಗುತ್ತೆ. ಆದಾಯ ಕೊರತೆ ಆಗ್ಬೋದು. ಅನಿರೀಕ್ಷಿತವಾದ ಖರ್ಚುಗಳು ಬರುತ್ತದೆ. ಅನಪೇಕ್ಷಿತ ಖರ್ಚುಗಳು, ಅದು ಔಷಧ ಅಥವಾ ಆಸ್ಪತ್ರೆದು ಅಥವಾ ರಿಪೇರಿ ಯಂತ್ರ ಉಪಕರಣಗಳು ಕೆಟ್ಟು ಹೋಗುವಂಥದ್ದು. ಈ ರೀತಿ ಅದು ಅನಿರೀಕ್ಷಿತ ಅಂತ ಬರುತ್ತೆ. ಯಾವುದು ನಿರೀಕ್ಷಿತ ಇರುವುದಿಲ್ಲ. ಅಂತಹ ಒಂದು ಯಾವುದೇ ರೀತಿಯ ಅವಘಡಗಳು ಇತ್ಯಾದಿಗಳು ಸಂಭವಿಸುವಂಥದ್ದು. ಹಾಗಾಗಿ ತುಲಾರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಆಗಿದ್ದಾನೆ. ಆದರೆ ಈ ಬಾರಿ ಆತನ ಒಂದು ಮೀನದ ಗೋಚಾರ ನಿಮಗೆ ಎಲ್ಲ ವಿರುದ್ಧವಾಗುವಂಥ ಸಾಧ್ಯತೆ ಇರುತ್ತೆ.
ಜೊತೆಗೆ ಶತ್ರುಗಳು ನಿಮ್ಮ ವಿರುದ್ಧ ಸಂಚು ಮಾಡಿ ನಿಮಗೆ ನಷ್ಟವನ್ನು ಉಂಟು ಮಾಡೋದಾಗಲಿ ಅಥವಾ ನಿಮಗೆ ಮನಸ್ಸಿಗೆ ಆಘಾತ ಕೊಡುವಂಥ ಶಾಕ್ ಕೊಡುವಂಥ ಘಟನೆಗಳನ್ನು ಮಾಡೋದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ತುಲಾರಾಶಿಯವರು ಈ ಒಂದು 24 ದಿನಗಳಲ್ಲಿ ಸ್ವಲ್ಪ ಎಲ್ಲ ವಿಚಾರ ಮುನ್ನೆಚ್ಚರಿಕೆ ಇರಬೇಕು. ನಿಮ್ಮ ತನು ಮನಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಕೋಬೋದು. ಇನ್ನು ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಅಥವಾ 5ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಕಾರ್ಯಸಿದ್ಧಿ ಆಗುವಂಥ ವಿಶೇಷವಾದ ಅವಕಾಶ ನಿಮಗಿರುತ್ತೆ. ನಾನಾ ಮೂಲಗಳಿಂದ ಧನ ಲಾಭ ಆಗುವಂಥದ್ದು, ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಿ ಪ್ರಗತಿ ಆಗುತ್ತೆ. ಹಣಕಾಸಿನ ಅರಿವು ಉತ್ತಮವಾಗಿರುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿಕೆ, ಪ್ರವಾಸ ತಾಣ ಅಥವಾ ಇನ್ನಿತರ ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ, ಸಾರ್ವಜನಿಕ ರಂಗ ಅಥವಾ ರಾಜಕೀಯ ಸರ್ಕಾರಿ ರಂಗ ಇತ್ಯಾದಿಯಲ್ಲಿ ಇರುವವರೆಗೆ ಅನೇಕ ಅವಕಾಶಗಳು ಬರ್ಬೋದು. ಬಡ್ತಿ ಅಥವಾ ಪ್ರಮೋಷನ್ ಇತ್ಯಾದಿಗಳು ಬರುವಂಥ ಉನ್ನತ ಹುದ್ದೆ ಸಿಗುವಂಥದ್ದೆಲ್ಲ ಆಗುವಂಥದ್ದು. ಅದೇ ರೀತಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅವರ ಒಂದು ಮಕ್ಕಳಿಗೆ ಸಹ ಈಗ ಒಳ್ಳೆಯದಾಗುತ್ತೆ. ಯಾರು ವೃಶ್ಚಿಕ ರಾಶಿಯವರು ಅವರ ಮಕ್ಕಳಿಗೂ ಒಂದು ಉದ್ಯೋಗನೋ ಅಥವಾ ವಿವಾಹನೋ ಅಥವಾ ಇನ್ನಿತರ ಪ್ರಮೋಷನೋ ಬಡ್ತಿನೋ ಇತ್ಯಾದಿ ಸೌಲಭ್ಯಗಳು ಈಗ ಅವರ ಮಕ್ಕಳಿಗೂ ಸಿಗುವಂಥದ್ದಿರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಈ ಬಾರಿ ನಿರೀಕ್ಷೆ ಮಾಡ್ಬೋದು ಈ ಒಂದು ವೃಶ್ಚಿಕ ರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಇನ್ನು ಧನುಸ್ಸು ರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಚತುರ್ಥ ಸುಖ ಸ್ಥಾನದಲ್ಲಿರುವಂಥ ಕಾರಣ ಅನೇಕ ರೀತಿಯ ಸುಖ ಸೌಲಭ್ಯಗಳು ನಿಮಗೆ ಸಿಗಲಿವೆ. ವ್ಯಾಪಾರ ಉದ್ಯಮ ಚಟುವಟಿಕೆಗಳು ಅತ್ಯುತ್ತಮವಾಗಿರುತ್ತೆ. ಕೌಟುಂಬಿಕ ಜೀವನ ದಾಂಪತ್ಯ ಜೀವನ ಬಹಳ ಉತ್ತಮವಾಗಿರುವಂಥದ್ದು. ಬಂಧುಗಳ ಮಿತ್ರರ ಸಹಾಯಗಳು ನಿಮಗೆ ಸಿಗುವಂಥದ್ದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ವಿದ್ಯಾರ್ಥಿ ಯುವಕರು ಸಾಧಕರು ಅಂತಲ್ಲಿದ್ದರೆ ಅವರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಅಥವಾ ಉನ್ನತ ಶಿಕ್ಷಣ ಅಥವಾ ಉನ್ನತ ಉದ್ಯೋಗ ಇತ್ಯಾದಿ ಸಿಗುವಂಥ ಅವಕಾಶಗಳು ಬರಲಿವೆ. ಬಂಧು ಬಾಂಧವರು ಸಹ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯದಲ್ಲಿ ಇರ್ತಾರೆ. ಆರೋಗ್ಯ ಹಣಕಾಸು ಎಲ್ಲ ಉತ್ತಮವಾಗಿರುವಂಥದ್ದು. ಅದ್ಭುತವಾದ ಉತ್ತಮ ಫಲವನ್ನು ಈ ಧನುರಾಶಿಯವರು ನಿರೀಕ್ಷೆ ಮಾಡ್ಬೋದು ಉಚ್ಚ ಶುಕ್ರನಿಂದ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಧನುರಾಶಿಯವರು. ಇನ್ನು ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ವಿಶೇಷವಾದ ಶುಭಫಲ ಕೊಡುವಂಥ ತೃತೀಯ ಸ್ಥಾನದಲ್ಲಿ ಅಲ್ಲಿ ಲಾಭ ಸುಖ ಜಯಗಳು ವ್ಯಕ್ತವಾಗ್ತದೆ. ಈ 24 ದಿನಗಳ ಅವಧಿಯಲ್ಲಿ ಶುಕ್ರನು ನಿಮಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ಆದಾಯವನ್ನು ಎಲ್ಲ ತಂದು ಕೊಡ್ತಾನೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರ ಇಮ್ಮಡಿ ಆಗುವಂಥದ್ದು. ಇನ್ನು ಯುವಕರು ಸಾಧಕರು ವಿದ್ಯಾರ್ಥಿಗಳು ಎಲ್ಲ ಇದ್ದರೆ ಅವರವರ ಒಂದು ಸಾಧನೆಗೆ ತಕ್ಕ ಒಂದು ಉತ್ತಮವಾದ ಪ್ರತಿಫಲ. ಅವರ ಕನಸಿನ ಒಂದು ಉದ್ಯೋಗವಾಗಲಿ ಅವರ ಕನಸಿನ ಯಾವುದೋ ಒಂದು ಅವರಿಗೆ ಹುದ್ದೆ ಆಗಲಿ ಅಥವಾ ಉನ್ನತ ಶಿಕ್ಷಣದ ಒಂದು ಅವಕಾಶ ಆಗಲಿ ಈಗ ಸಿಗುವಂಥ ಸಾಧ್ಯತೆ ಬಹಳ ಉತ್ತಮವಾಗಿರುತ್ತೆ. ಇನ್ನು ಉದ್ಯಮಿಗಳು ವ್ಯಾಪಾರಿಗಳಿದ್ದರೆ ಅವರವರೊಂದು ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಅವರಿಗೆ ಆರ್ಡರ್ಗಳು ಹೆಚ್ಚಿನ ಲಾಭ ಆದಾಯಗಳು ಸಿಗುವಂಥದ್ದು. ಇನ್ನು ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರೆ ಹೋಗುವಂಥ ಅವಕಾಶ, ವಿದೇಶದ ಒಂದು ನಿಮಗೆ ಪ್ರವಾಸದ ಅವಕಾಶ ಇತ್ಯಾದಿಯಲ್ಲಿ ಒದಗಿ ಬರುತ್ತೆ. ಬಂಧುಗಳಲ್ಲಿ ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಮ ಸಹೋದರ ವರ್ಗದವರಿಂದ ನಿಮಗೆ ವಿಶೇಷವಾದ ಕೊಡುಗೆ ಅಥವಾ ಸಹೋದರಿಯರ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಅಂಥ ಒಂದು ಅಪೂರ್ವವಾದ ಉಡುಗೊರೆ ಇತ್ಯಾದಿ ಎಲ್ಲ ಬರುವಂಥದ್ದು. ಆಸ್ತಿ ವಿವಾದ ಕೌಟುಂಬಿಕ ವಿವಾದ ಇವೆಲ್ಲ ಪರಿಹಾರ ಆಗುತ್ತೆ. ಕೌಟುಂಬಿಕ ಜೀವನ ಭಾಳ ಉತ್ತಮವಾಗಿರುತ್ತೆ. ಅದೇ ರೀತಿ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಅಪ್ರಿಷಿಯೇಷನ್ಗಳು ಅಥವಾ ಏನಾದರೂ ಒಂದು ಸಿಗುವಂಥದ್ದು ಇನ್ಕ್ರಿಮೆಂಟೋ ಬಡ್ತಿನೋ ಅವೆಲ್ಲ ಸಿಗಲಿಕ್ಕೆ ಬಾಕಿ ಇದ್ದರೆ ಅವೆಲ್ಲ ಖಂಡಿತವಾಗಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಅದ್ಭುತವಾದ ಉತ್ತಮ ಫಲ 24 ದಿನಗಳಲ್ಲಿ ಶುಕ್ರನ ಈಗ ಕೊಡ್ತಾ ಇದ್ದೇನೆ. ನಿಮ್ಮ ರಾಜ್ಯಾಧಿಪತಿ ಶನಿ ಮಹಾರಾಜರು ಸಹ ಅಲ್ಲಿ ತೃತೀಯದಲ್ಲಿ ನಿಮಗೆ ಇದ್ದಾರೆ. ಹಾಗಾಗಿ ಶನಿ ಮತ್ತು ಶುಕ್ರರ ಸಂಗಮದಿಂದ ನಿಮಗೆ ವಿಶೇಷವಾದ ಜೀವಮಾನದ ಹಲವಾರು ಅವಕಾಶಗಳು ಬರ್ಬೋದು. ಅಲ್ಲಂದರೆ ಮದುವೆ ಮುಂಜಿ ಗೃಹ ಪ್ರವೇಶ ಅಥವಾ ಮನೆ ಭೂಮಿ ಕೊಳ್ಳುವಂಥ ಒಂದು ಯಂತ್ರ ವಾಹನ ಕೊಳ್ಳುವಂಥ ಮುಂತಾದ ಅವಕಾಶಗಳಿಗೂ ಈ ಒಂದು ಶನಿ ಶುಕ್ರರ ಸಂಗಮ ನಿಮಗೆ ಸಹಾಯ ಆಗ್ಬೋದಾಗಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಮಾರ್ಚ್ 1ರಿಂದ 25ರವರೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಸಹ ಮಾಡ್ಕೋಬೋದು. ಇನ್ನು ಕುಂಭರಾಶಿಗೆ ಧನಸ್ಥಾನದಲ್ಲಿ ಶುಕ್ರನು ಅಲ್ಲಿ ವಿಶೇಷವಾಗಿ ಉತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮ ರಾಶಿಯಿಂದ 2ನೇ ಮನೆ ಅಥವಾ ಧನಸ್ಥಾನದಿಂದ ಲಾಭ ಸುಖ ಜಯ ಯಶಸ್ಸನ್ನು ಕೊಡುವಂಥದ್ದು. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತದೆ. ನಿಮಗೆ ಅದೃಷ್ಟ ಅಂದರೆ ಲಕ್ ಅಂತ ಹೇಳ್ತೇವೆ, ಎಲ್ಲ ವಿಚಾರದಲ್ಲೂ ಲಕ್ ಈಗ ಕ್ಲಿಕ್ ಆಗುತ್ತೆ. ಬಹಳ ಕಾಲದಿಂದ ಈ ಸಾಡೆಸಾತಿಯ ಪ್ರಭಾವ ಜೊತೆಗೆ ಜನ್ಮ ರಾಹುವಿನ ಪ್ರಭಾವ ಇಲ್ಲ ಕೆಟ್ಟ ಅಡ್ಡ ಪರಿಣಾಮಗಳು ಇದ್ದರೂ ಈ ಒಂದು 24 ದಿನಗಳ ಅವಧಿಯಲ್ಲಿ ಶುಕ್ರನು ನಿಮಗೆ ವಿಶೇಷವಾದ ಲಾಭ ಸುಖ ಜಯವನ್ನು ಕೊಡ್ತಾನೆ. ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಮಹಾರಾಜರೊಂದಿಗೆ ಆತನು ಮೀನದಲ್ಲಿರುವ ಕಾರಣ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ಆಗಲಿವೆ. ಮನೆ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರವಾಗುವಂಥದ್ದು. ಸರ್ಕಾರ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗುವಂಥದ್ದು. ಯಾವುದೇ ರೀತಿಯ ಕೇಸು ಕಟ್ಲೆಗಳೆಲ್ಲ ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಈಗ ಜಡ್ಜ್ಮೆಂಟ್ಗಳು ಬರುವಂಥದ್ದು. ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಇರುವಂಥದ್ದು. ಪತಿ ಪತ್ನಿಯರು ಅಥವಾ ಮನೆಯಲ್ಲಿ ಸಹ ಬಾಂಧವ್ಯ ಚೆನ್ನಾಗಿರುತ್ತೆ. ವೃತ್ತಿಯಾದ ಉದ್ಯೋಗ ಜಾಗದಲ್ಲಿ ಸಹ ನಿಮಗೆ ಏನಾದರೂ ಬಡ್ತಿ ಪ್ರಮೋಷನ್ ಎಲ್ಲ ಸಿಗಲಿಕ್ಕಿದ್ರೆ ಸಿಗುವಂಥದ್ದು. ಅನೇಕ ರೀತಿಯ ಲಾಭಗಳು ನಿಮಗೆ ಸಿಗುವಂಥ ಆರ್ಥಿಕವಾಗಿಯೂ ಅಥವಾ ನಿಮ್ಮ ಆರೋಗ್ಯವಾಗಿಯೂ ಅಥವಾ ಹಣಕಾಸಿನ ವಿಚಾರ ಎಲ್ಲ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಶುಕ್ರನಿಂದ ಈ ಕುಂಭರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಕೋಬೋದು ಕುಂಭದವರು. ಕೊನೆಯದಾಗಿ ಮೀನರಾಶಿಗೆ ಜನ್ಮದಲ್ಲಿ ಶುಕ್ರನು ಇರುವಂಥದ್ದು.
ಜನ್ಮದಲ್ಲೇ ಇರುವಂತಹ ಘಟನೆ ಅಲ್ಲಿ ಉಚ್ಚ ಶುಕ್ರನು ನಿಮಗೆ ಉತ್ತಮ ಫಲವನ್ನು ಖಂಡಿತ ಕೊಡ್ತಾನೆ. ಲಾಭ, ಆದಾಯ ಎಲ್ಲ ಚೆನ್ನಾಗಿರುತ್ತೆ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ. ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ಬರಬೇಕಾದ ಹಣ ಬರುವಂಥದ್ದಾಗಲಿ ಅಥವಾ ಬಾಕಿ ಇದ್ದ ಸಾಲಗಳೆಲ್ಲ ನಿಮಗೆ ವಾಪಸ್ ಬರುವಂಥದ್ದಾಗಲಿ ಎಲ್ಲ ಇರುತ್ತೆ. ಇಲ್ಲಿ ಬಂದ ಹಣವನ್ನು ನೀವು ಕೆಲವೊಮ್ಮೆ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಲಿಕ್ಕೆ ನೀವೇ ಒಂದು ಸ್ವಯಂಕೃತ ಅಪರಾಧ ಮಾಡೋಂಥ ಸಾಧ್ಯತೆ ಇರುತ್ತೆ. ಆ ಬಂದ ಹಣವನ್ನು ಯಾವುದೇ ತಪ್ಪು ಹೂಡಿಕೆ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ರಿಸ್ಕ್ ಇರುವಂಥ ಶೇರುಗಳಲ್ಲಿ ಹಾಕೋದಾಗಲಿ ಅದು ಯಾವುದೋ ಒಂದು ಮಾತು ನಂಬಿ ಅದನ್ನು ಹಣವನ್ನು ಡಬಲ್ ಮಾಡುವಂಥ ವಿಚಾರಕ್ಕೆ ಯಾವುದಕ್ಕೆ ನೀವು ಬಲಿಪಶು ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅಲ್ಲಿ ದುಂದು ವೆಚ್ಚ ದುರುಪಯೋಗಗಳನ್ನು ಮಾಡುವಂಥದ್ದು. ಇದೇ ಕಾಲದಲ್ಲಿ ನಿಮಗೆ ದುಶ್ಚಟಗಳ ಒಂದು ಮಿತ್ರರು ಅಂದರೆ ದುಶ್ಚಟಗಳ ಪ್ರೇರಕರು ಈಗ ನಿಮಗೆ ಆದರೂ ಗಂಟು ಬೀಳ್ಬೋದು. ಅದರಿಂದಾಗಿ ನೀವು ಹಣವನ್ನು ದುಶ್ಚಟಗಳಿಗೆ, ದುರಾಭ್ಯಾಸಗಳಿಗೆ, ದುಂದು ವೆಚ್ಚಗಳಿಗೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ಈಗ ಪ್ರದರ್ಶನಕ್ಕೆ ಅಥವಾ ಆಡಂಬರ ಅಂತ ಹೇಳಿದೆ ಆ ಪ್ರದರ್ಶನ ಅಥವಾ ಆಡಂಬರಕ್ಕಾಗಿ ಖರ್ಚು ಮಾಡುವಂಥದ್ದು ಇತ್ಯಾದಿ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಹಣಕಾಸಿನ ನಿಭಾವಣೆ, ಫೈನಾನ್ಸ್ ಮ್ಯಾನೇಜ್ಮೆಂಟನ್ನು ಸ್ವಲ್ಪ ಸರಿಯಾಗಿ ಮಾಡ್ಕೋಬೇಕು. ತಪ್ಪು ಹೂಡಿಕೆ ಮಾಡೋದಾಗಲಿ, ತಪ್ಪು ಜನರೊಂದಿಗೆ ಸಂಪರ್ಕ ಮಾಡಿ ಹಣವನ್ನು ನೀವು ದುಂದು ವೆಚ್ಚ, ದುರುಪಯೋಗ ಅಥವಾ ದುರಾಭ್ಯಾಸಗಳಿಗೆ ಅದನ್ನು ಪೋಲು ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮೀನರಾಶಿಯವರಿಗೆ ಹಣದ ಆಗಮನ ಅಂದರೆ ಆದಾಯ ಬಹಳ ಉತ್ತಮವಾಗಿ ಇರುತ್ತೆ ಅಥವಾ ಕೆಲವೊಮ್ಮೆ ಜಾಸ್ತಿನೂ ಆಗ್ಬೋದು. ಆ ಬಂದಂಥ ಜಾಸ್ತಿ ಹಣವನ್ನು ನೀವು ಇನ್ನಿತರ ಒಂದು ಕೆಟ್ಟ ವಿಚಾರಗಳಿಗೆ ಅದನ್ನು ದುರುಪಯೋಗ ಮಾಡದೆ ಸದುಪಯೋಗ ಮಾಡಿಕೊಳ್ಳುವಂಥದ್ದು ಅಥವಾ ನಿಮಗೆ ಬೇಕಿದ್ದಂಥ ಉಳಿತಾಯವನ್ನು ಮಾಡೋದು ಉತ್ತಮ ಒಂದು ಆಯ್ಕೆಯಾಗಿರುತ್ತೆ. ಯಾಕಂದರೆ ಈ ಮೀನರಾಶಿಯವರಿಗೆ ಸಾಡೆ ಸಾತಿಯ ಇನ್ನಷ್ಟು ಭೀಕರ ಪರಿಣಾಮಗಳು ಮುಂದೆ ದಿನಗಳು ಬರುವಂಥದ್ದಿರುತ್ತೆ. ಹಾಗೆ ಈಗ ಒಂದು ಆದಾಯ ಇನ್ಕಮ್ಗಳು ಚೆನ್ನಾಗಿದ್ದಾಗ ಅದನ್ನು ನೀವು ಭವಿಷ್ಯಕ್ಕಾಗಿ ಅದನ್ನು ಉಳಿತಾಯ ಮಾಡುವಂಥದ್ದು ಖಂಡಿತವಾದ ಜಾಣತನ ಆಗಿರುತ್ತೆ. ಆಸಕ್ತಿ ಇದ್ದರೆ ಈಗ ಹೇಳ್ತಕ್ಕಂಥ ಈ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಇಲ್ಲಿವರೆಗೆ ಶುಕ್ರನ ಉಚ್ಚ ಸ್ಥಿತಿಯ ಮೀನ ಗೋಚಾರದ ಫಲವನ್ನು ಹೇಳಿದ್ದೇನೆ. ಅಪರೂಪಕ್ಕೆ ವರ್ಷಕ್ಕೆ ಒಂದು ಬಾರಿ ಶುಕ್ರನು ಉಚ್ಚ ರಾಶಿಯಲ್ಲಿ ಪ್ರಕಾಶಿಸ್ತಾನೆ. ಅಂತಹ ಪ್ರಕಾಶದ ಅವಧಿಯಲ್ಲಿ ಸಾರ್ವತ್ರಿಕವಾಗಿ ಅಥವಾ ಜಗತ್ತಿಗೆ ಉತ್ತಮ ಫಲಗಳು ಹೇಳಲ್ಪಟ್ಟಿದೆ. ಕೆಲವೊಂದು ರಾಶಿಗೆ ಸ್ವಲ್ಪ ಮಿಶ್ರ ಫಲ, ಸಾಮಾನ್ಯ ಫಲ ಅಥವಾ ಅತ್ಯುತ್ತಮ ಫಲಗಳು ಬಂದರೂ ಆ ಮಿಶ್ರ ಫಲ ಅಥವಾ ಕೆಲವರಿಗೆ ಸಂಕಷ್ಟದ ವಿಚಾರಗಳು ಹೇಳಲ್ಪಟ್ಟು ಅಂಥವರು ಅದರ ನಿವಾರಣೆಗಾಗಿ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಇತ್ಯಾದಿಗಳನ್ನು ಅನುಸಾರ ಮಾಡ್ಬೋದು. ಶುಕ್ರನಿಗೆ ಸಂಬಂಧಿಸಿ ತಾಯಿ ಮಹಾಲಕ್ಷ್ಮಿ ಆಕೆ ಒಂದು ಪ್ರಸಿದ್ಧವಾದ ಅಧಿದೇವತೆ ಆಗಿದ್ದಾಳೆ. ಆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟಕ, ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಮಹಾಲಕ್ಷ್ಮಿ ಅಷ್ಟಕ ಅಂದರೆ 8 ಶ್ಲೋಕಗಳು ಇರುವಂಥದ್ದು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಸಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಆರಂಭ ಆಗುತ್ತೆ. ಈ ರೀತಿ ಇಂಥ ಒಂದು ಅಷ್ಟಕ ಸ್ತೋತ್ರವನ್ನಾಗಲಿ ಅಥವಾ ಲಕ್ಷ್ಮಿಯ ಅಷ್ಟೋತ್ತರ 108 ನಾಮಗಳಾಗಲಿ ಇವರನ್ನು ನೀವು ಅನುಕೂಲವಾಗಿ ಪಠನೆ ಮಾಡುವಂಥದ್ದು. ಪ್ರತಿದಿನವೂ ಮಾಡ್ಬೋದು ಅಥವಾ ನೀವು ಶುಕ್ರವಾರದಂದು ಸಹ ಅದನ್ನು ಮಾಡ್ಬೋದಾಗಿದೆ. ತಾಯಿ ಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಅಲ್ಲದೆ ಇನ್ನಿತರ ಯಾವುದೇ ಸ್ತ್ರೀ ದೇವತಾ ಸ್ವರೂಪ ಅಂದರೆ ದುರ್ಗಾಂಬಿಕೆ ಅಥವಾ ಯಾವುದೇ ಅಮ್ಮನವರು, ರಾಜರಾಜೇಶ್ವರಿ ಅಮ್ಮ, ಅನ್ನಪೂರ್ಣೇಶ್ವರಿ ಅಮ್ಮ ಈ ರೀತಿ ಯಾವುದೇ ರೀತಿಯ ಒಂದು ದೇವಿ ಸ್ವರೂಪವನ್ನು ಯಾಕಂದರೆ ಆ ಲಕ್ಷ್ಮೀ ಸ್ವರೂಪಿಣಿ ತ್ರಿಶಕ್ತ್ಯಾತ್ಮಕವಾಗಿದೆ. ಅಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅನ್ನುವಂತಹ ಒಂದು ತ್ರಿಶಕ್ತ್ಯಾತ್ಮಕ ರೂಪಿಣಿಯಾಗಿದ್ದಾಳೆ. ಹಾಗಾಗಿ ಯಾವುದೇ ರೂಪದಲ್ಲಿ ಆ ಮಾತೆಯನ್ನು ನೀವು ಅಲ್ಲಿ ಸ್ತುತಿ ಮಾಡುವಂಥದ್ದು, ಸ್ತೋತ್ರಗಳನ್ನು ಹೇಳುವಂಥದ್ದು, ಲಲಿತಾ ಸಹಸ್ರನಾಮ ಹೇಳ್ಬೋದು, ಲಲಿತಾ ಅಷ್ಟೋತ್ತರ ಹೇಳ್ಬೋದು, ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಬೋದು ಅಥವಾ ಇನ್ನಿತರ ಯಾವುದೇ ಅಮ್ಮನವರ ಸ್ತುತಿ ಶ್ಲೋಕಗಳನ್ನು ಹೇಳುವಂಥದ್ದು. ಅದರಿಂದ ನಿಮಗೆ ಇರತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಶುಕ್ರನ ಶ್ಲೋಕ ಎಲ್ಲರಿಗೂ ಗೊತ್ತಿರುತ್ತೆ. ಅದು ವೇದವ್ಯಾಸ ಭಗವಾನ್ ರಚಿತವಾದಂತಹ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥದ್ದು ಪ್ರಸಿದ್ಧವಾದಂತಹ ಹಿಮಕುಂದಮಣ ಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದನ್ನು ನೀವು 6 ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು. ಇನ್ನು ದೈತ್ಯ ಮಂತ್ರಿ ಗುರುಸ್ತೇಶಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗು ಅನ್ನೋದು ಆ ಪೀಡಾ ಪರಿಹಾರ ಶ್ಲೋಕ. ಈ ಪೀಡಾ ಪರಿಹಾರ ಶ್ಲೋಕವನ್ನಾಗಲಿ ನೀವು 6 ಬಾರಿ ಪಠನೆ ಮಾಡ್ಬೋದು. ದೈತ್ಯ ಮಂತ್ರಿ ಗುರುಸ್ತೇಶಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗು. ಭೃಗು ಅನ್ನೋದು ಶುಕ್ರನ ಇನ್ನೊಂದು ಹೆಸರಾಗಿರುತ್ತೆ. ಹಾಗಾಗಿ ಅಲ್ಲಿ ಆ ಒಂದು ಶುಕ್ರನ ಈ ಕುರಿತು ನಾವು ಪ್ರಾರ್ಥನೆ ಮಾಡುವಂಥದ್ದು. ದೈತ್ಯ ಮಂತ್ರಿನೂ ಹೌದು, ಆತನು ದೈತ್ಯರಿಗೆ ಗುರುವೂ ಹೌದು. ಅಂತಹ ಒಂದು ದೈತ್ಯ ಮಂತ್ರಿ ಆದಂತಹ ವಿಶೇಷವಾದ ಶಕ್ತಿಯುಳ್ಳವನೇ ನನಗೆ ಎಲ್ಲ ದೋಷಗಳನ್ನು, ಪೀಡೆಗಳನ್ನು ಪರಿಹಾರ ಮಾಡಿ ಉತ್ತಮ ಫಲವನ್ನು ಕೊಡುವಂತ ನಾವು ಕೇಳಿಕೊಳ್ಳುವಂಥದ್ದು ಅಷ್ಟೇ. ಹಾಗಾಗಿ ಇದನ್ನು ನೀವು ಅನುಷ್ಠಾನ ಮಾಡ್ಬೋದು. ಇನ್ನು ವಿಶೇಷವಾಗಿ ದಾನ ಧರ್ಮದ ಮಾರ್ಗದಲ್ಲಿ ಅವರೆಕಾಳನ್ನು ದಾನವಾಗಿ ಕೊಡುವಂಥದ್ದು. ಅವರೆಕಾಳನ್ನು ಹಸಿಯಾದಾಗಲಿ ಅಥವಾ ಒಣಗಿಸಿದ ಅವರೆಕಾಳನ್ನು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಅಥವಾ ಅವಶ್ಯಕತೆ ಉಳ್ಳಂಥ ಬಡಬಗ್ಗರಿಗೆ ಅಥವಾ ಪುರೋಹಿತ ವರ್ಗದವರಿಗೆ ಯಾರಿಗೋ ನೀವು ಶುಕ್ರವಾರದಂದು ದಾನ ಕೊಡ್ಬೋದು. ಅಥವಾ ನವಗ್ರಹಗಳ ದಾನ ಒಟ್ಟು 9 ದಾನಗಳನ್ನು ಸಹ ದಾನವಾಗಿ ಕೊಡುವಂಥದ್ದು. ಹಾಗೆಯೇ ಶೃಂಗಾರ ಸಾಮಗ್ರಿಗಳು ಜೊತೆಗೆ ಸಿಹಿ ತಿನಿಸು, ಹೂವು ಇತ್ಯಾದಿಗಳನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸ್ತ್ರೀ ವರ್ಗಕ್ಕೆ ಅಂದರೆ ನಿಮ್ಮ ತಾಯಿ, ನಿಮ್ಮ ಪತ್ನಿ, ನಿಮ್ಮ ಮಗಳು, ನಿಮ್ಮ ಸೋದರಿ ಮುಂತಾದ ಸ್ತ್ರೀ ವರ್ಗಕ್ಕೆ ಅಂತಹ ಒಂದು ಉತ್ತಮವಾದ
ಅವರು ಇಷ್ಟಪಡುವಂತಹ ವಿಚಾರಗಳನ್ನು ಅಲ್ಲಿ ಶುಕ್ರವಾರದಿಂದ ಅವರಿಗೆ ಕೊಟ್ಟು ಅವರ ಮನಸ್ಸಿಗೆ ಸಂಪ್ರೀತಿಗೊಳಿಸುತ್ತೆ. ಯಾಕಂದರೆ ಪ್ರತಿಯೊಂದು ಸ್ತ್ರೀಯಲ್ಲೂ ನಾವು ಮಹಾಲಕ್ಷ್ಮಿಯನ್ನು ಕಾಣ್ತೇವೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿನೇ ಶುಕ್ರನಿಗೆ ಅಧಿದೇವತೆ, ಆದರೆ ನಿಯಂತ್ರಕ ಶಕ್ತಿಯಾಗಿದ್ದಾಳೆ. ಹಾಗಾಗಿ ಅಂಥ ಸ್ತ್ರೀ ವರ್ಗವನ್ನು ಗೌರವಿಸಿ ಅವರಿಗೆ ಪ್ರೀತ್ಯರ್ಥವಾಗಿ ಅವರನ್ನ ಸಮ್ಮತಿಗೊಳಿಸುವಂಥದ್ದು ಈ ಒಂದು ಶುಕ್ರನ ಪ್ರೀತ್ಯರ್ಥ ಒಳ್ಳೆಯದಾಗುತ್ತೆ. ಇಂತಹ ಒಂದು ಯಾವುದೇ ರೀತಿಯ ಉಪಾಯಗಳನ್ನು ಅನುಷ್ಠಾನ ಮಾಡ್ಬೋದು. ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ಶುಕ್ರವಾರದ ಇಂತಹ ದೇವಾಲಯಗಳ ಸಂದರ್ಶನಗಳನ್ನು ಮಾಡೋದ್ರಿಂದ ಖಂಡಿತ ನಮಗೆಲ್ಲರಿಗೂ ಶುಕ್ರನ ಅನುಗ್ರಹದಿಂದ ಈ ಮೀನದ ಗೋಚಾರದಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಸಂಕೇತಗಳು ಸಿದ್ಧಿಯಲ್ಲೇ ವಾಹಿನಿಯನ್ನು ತಾವು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮಿಂದ ಪ್ರಸಾರ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾಂ ಸನ್ಮಂಗಳಾನಿ ಭವಂತು.